ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಏನು ನನ್ನ ಕೈಲಿ ಪ್ಲಾಸ್ಟಿಕ್ ಚೀಲ ಇದೆ ಅನ್ಕೊಳ್ತಾ ಇದ್ದೀರಾ. ನಾವೆಲ್ಲರೂ ನೋಡಿರ್ತೀವಿ, ಎಷ್ಟೋ ಜನ ಪ್ಲಾಸ್ಟಿಕ್ ಚೀಲ ಇಟ್ಕೊಂಡು ಪ್ಲಾಸ್ಟಿಕ್ ಬಾಟಲ್ಸ್ನ ಕಲೆಕ್ಟ್ ಮಾಡ್ತಿರ್ತಾರೆ. ಅವ್ರು ಏನು ಪ್ಲಾಸ್ಟಿಕ್ ಬಾಟಲ್ಸ್ನ ಕಲೆಕ್ಟ್ ಮಾಡ್ತಿರ್ತಾರೋ ಅದರಿಂದನೇ ಅವ್ರ ಜೀವನ ಎಲ್ಲ ನಡೆಯುತ್ತೆ. ನಾನು ಅಷ್ಟೇ, ಇವತ್ತು ನನ್ನ ಕೈಲಿ ಎಷ್ಟು ಪ್ಲಾಸ್ಟಿಕ್ ಬಾಟಲ್ಸ್ನ ಕಲೆಕ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಪ್ಲಾಸ್ಟಿಕ್ ಬಾಟಲ್ಸ್ನ ಕಲೆಕ್ಟ್ ಮಾಡ್ತೀನಿ. ಏನಕ್ಕೆ ಇದನ್ನು ಮಾಡ್ತಾ ಇದ್ದೀನಿ ಅಂದರೆ, ಕೊನೆವರೆಗೂ ಈ ವಿಡಿಯೋ ನೋಡಿ. ಲೆಟ್ಸ್ ಗೋ. ಐ ಆಮ್ ರೆಡಿ. ಇವಾಗ ಬಾಟಲ್ಸ್ನ ಹಂಟ್ ಮಾಡೋದೇ ನಮ್ಮ ಕೆಲಸ. ಅದೊಂಥರ ನಮ್ಗೆ ಹೆಂಗಾಗಿದೆ ಅಂದರೆ, ಇವಾಗ ಗೋಸ್ಟ್ ಹಂಟರ್ಸು ಮತ್ತು ಗೋಲ್ಡ್ ಹಂಟರ್ಸ್ ಇರ್ತಾರಲ್ಲ, ಇವಾಗ ನಾವು ಪ್ಲಾಸ್ಟಿಕ್ ಹಂಟರ್ಸ್ ಆಗಿದ್ದೀವಿ. ಲೆಟ್ಸ್ ಗೋ. ಪ್ಲಾಸ್ಟಿಕ್ ಚೀಲ ನಿಂಗೆ ಒಳ್ಳೆ ಲುಂಗಿ ಇದ್ದಂಗೆ ಐತದು. ಪ್ಲಾಸ್ಟಿಕ್ ಚೀಲ ಲುಂಗಿ ಇದ್ದಂಗೆ ಐತೆ ನಿನಗದು. ಅಲ್ಲೊಂದಿದೆ ನೋಡಿ. ಮೊದಲನೇ ಸುತ್ತು ಒಂದು ಬಾಟಲ್ ಸಿಕ್ಕಿದೆ ನಮಗೆ. ಐ ಆಮ್ ವೆರಿ ಹ್ಯಾಪಿ. ಹೆಂಗಿದೆ ಗೊತ್ತಾ, ಒಂದೇ ಒಂದು ಉಂಟಿ ಒಳಗಡೆ ₹1 ಕಾಯಿನ್ ಬಿದ್ದಂಗೆ ನೋಡಿ. ಓಕೆ, ₹1 ಹನಿ ಹನಿ ಸೇರಿದ್ರೆ ಮನಿ. ಲೆಟ್ಸ್ ಗೋ. ಇನ್ನೂ ಹುಡ್ಕಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರು ಸಿಗಲ್ಲ ಕಣೋ. ಸ್ವಚ್ಛ ಭಾರತ್ ಆಗ್ಬಿಟ್ಟೈತೆ ಎಲ್ಲ. ಯಾವ ಬೋಳಿ ಮಗ ಹೇಳ್ದ? ನೋಡಿ, ಎರಡನೇದಾಯ್ತು ನಮ್ದು. ಅಲ್ಲೊಂದು ಎಲ್ಲಿ ಅಲ್ಲಿ ಯಾರ ಟೈಮ್ ಹೋಗ್ಬಿಟ್ಟಾರೆ. ಬೇಡ ಬಿಡು. ಜೀವನನೇ ಬೇಜಾರಾಗ್ಬಿಡುತ್ತೆ. ನೋಡ, ಬಾಟ್ಲ್ ಒಳಗಡೆ ಕೆಂಚಿದೈತೆ. ಅದನ್ನೇನು ಜೂಮ್ ಹಾಕ್ತೀಯೋ? ನಮಗೆ ಇವಾಗ ಪ್ಲಾಸ್ಟಿಕ್ ಬಾಟ್ಲ್ ಬೇಕು. ಅಲ್ಲೊಂದಿದೆ ಪ್ಲಾಸ್ಟಿಕ್ ಬಾಟ್ಲ್ ನೋಡು. ಎರಡು ಕಣ, 2 ಬಾಟ್ಲ್ ಬಂದು ಮೂಟೆಗೆ ಬಿತ್ತು. ಏನಕ್ಕೆ ಈ ಥರ ಬಾಟಲ್ಸ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಗಾಡೀಲಿ ಹೋಗ್ಬೇಕಾದ್ರೆ ಒಬ್ರನ್ನ ನೋಡಿದ್ವಿ. ವಯಸ್ಸಾದವರು ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದುಬಿಟ್ಟಿದ್ರು. ನಾವು ಅವ್ರನ್ನ ಎಬ್ಬರಿಸಿ ನೀರು ಕೊಟ್ಟು ಕೇಳಿದ್ವಿ ಏನಾಯ್ತು ಅಂತ. ಅವರು ಬಿಹಾರಿಂದ ಬಂದಿದ್ದಾರೆ ಇಲ್ಲಿಗೆ ಕೆಲಸಕ್ಕೆ ಅಂತ. ಇಲ್ಲಿಗೆ ಬಂದಮೇಲೆ ಯಾವುದೇ ಕೆಲಸ ಸಿಕ್ಕಿಲ್ಲ, ಮತ್ತು ಅವ್ರು ತಂದಿರೋ ದುಡ್ಡು ಕೂಡ ಕಳ್ತನ ಆಗಿತ್ತು. ಅದಕ್ಕೆ ಅವರು ಡೈಲಿ ಬಾಟಲ್ಸ್ನ ಕಲೆಕ್ಟ್ ಮಾಡಿ ಅದರಿಂದ ಬರೋ ದುಡ್ಡನ್ನ ಊಟಕ್ಕೆ ನೋಡ್ಕೊಳ್ತಾರೆ. ಆದರೆ ನಿನ್ನೆ ಬಾಟಲ್ಸ್ನ ಕಲೆಕ್ಟ್ ಮಾಡೋಕ್ಕೆ ಆಗಿರಲಿಲ್ಲ, ಅದರಿಂದ ಊಟನೂ ಮಾಡಿಲ್ಲ ಅವರು. ಅದಕ್ಕೆ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದಿದ್ರು. ನಾನು ಡಿಸೈಡ್ ಆಗಿದ್ದು ಒಂದೇ, ದುಡ್ಡು ಕೊಡೋ ಬದಲು ಯಾಕೆ ಅವ್ರ ಕೆಲಸ ಮಾಡಿ ಆ ಬಾಟಲ್ಸ್ ಅವರಿಗೆ ಕೊಡಬಾರ್ದು ಅಂತ ಅನಿಸ್ತು. ಆವಾಗ ಇದರಲ್ಲಿ ಎಷ್ಟು ಕಷ್ಟ ಇದೆ ಅಂತಾನೂ ಗೊತ್ತಾಗುತ್ತೆ. ಇವಾಗ ಅದರಿಂದ ಎಷ್ಟು ದುಡ್ಡು ಬರುತ್ತೆ ಅನ್ನೋದು ಮುಖ್ಯ ನಮಗೆ ಅಲ್ವಾ. ಅಕಸ್ಮಾತ್ ಜಾಸ್ತಿ ಬಂತು ಅಂದರೆ ಒಂದು 10 ಜನನ ಕೆಲ್ಸಕ್ಕೆ ಇಟ್ಕೊಂಡ್ಬಿಡೋಣ. ಬರೀ ಪ್ಲಾಸ್ಟಿಕ್ ಕಲೆಕ್ಟ್ ಮಾಡೋದು. ನಾವೇನಿದ್ರು ಅವರಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು, ನಾವು ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡೋದು. ಕಟ್ ಮಾಡತ್ತಳ ಇಂಥದ್ದೊಂದು ಬಿಸ್ನೆಸ್. ಕರೆಕ್ಟಾಗಿ ಹೇಳಿ ಸರ್. ಪ್ರಪಂಚಕ್ಕೆ ಹೋಗ್ಯದ, ಇವ್ರುಗಳಿಗೆ ಹೋಗ್ಯದ, ಎಂಜಿಲ್ ವೇಸ್ಟ್ ಆಗಬಾರ್ದು. ಓಕೆ, ಪ್ಲಾಸ್ಟಿಕ್ ಅನ್ಕೊಂಡು ಸೇಮ್ ಅದೇ ವಾಯ್ಸು. ಅದಕ್ಕಿಂತ ಇನ್ನೂ ಚೆನ್ನಾಗಿದೆ. ತೋರ್ಸು ಇಲ್ಲಿ ಬಿಡ. ಆಸಿಡ್ ಮಕ್ಕಳಿಗೆ ಹಾಕೊಂಡ್ಬಿಡಂಗೆ ಹೇಳಿ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. A few moments later. ನೋಡಲ್ಲಿ ಬಾಟ್ಲ್ ಇದೆ. ಆ ಬಾಟ್ಲು ನೀನು ಎತ್ತಿ ಇದ್ರೊಳಗಡೆ ಹಾಕಿದ್ರೆ ಬೇಡ, ಯಾವ ಆಫರ್ ಇಲ್ಲ. ಇವಾಗ ನಿಂದು ಸರ್ದಿ ಕೂಡ ತಗೋ. ಯು ಹ್ಯಾವ್ ಟು ಡೂ ಜಾಬ್. ನೋಡು, ನಾನು ಇಷ್ಟು ಕಲೆಕ್ಟ್ ಮಾಡಿದ್ದೀನಿ, ತೋರಿಸಿ ಎಷ್ಟಾಗಿದೆ ಅಂತ. ಅದರ ಅರ್ಧ ನಂದು ಐತೆ. ಕೋಣೆ ಇದೆ ನಿಂದು. ನೋಡು, ಇಷ್ಟು ಕಲೆಕ್ಟ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ನೀನು ಕಲೆಕ್ಟ್ ಮಾಡಬೇಕು. ಓಕೆ ಮಚ್ಚ, ನಾನು ಹೆಲ್ಪ್ ಮಾಡ್ತೀನಿ ಕಣೋ ನಿಂಗೆ, ತಲೆಗೆಡ್ಸ್ಕೊಬ್ರ. ಎಲ್ಲೆಲ್ಲಿ ಬಾಟಲ್ಸ್ ಇದೆಯೋ ಅದೆಲ್ಲ ನಿಂಗೆ ಹೇಳ್ತೀನಿ. ನೀನು ಅಲ್ಲೋಗಿ ಕಲೆಕ್ಟ್ ಮಾಡು. ಬಾಟಲ್ ಸಿಕ್ಕಿಲ್ಲ ಅಂದರೆ ಹೋಟ್ಲಿಗೆ ನುಗ್ಗು ಮಚ್ಚ, ಹೇಳ್ತೀನಿ. ಅಲ್ಲಿ ಏನೇನು ಬಿಸ್ಲರಿ ವಾಟ್ರ್ ಇದೆಯೋ ಅದೆಲ್ಲ ನೀರು ಚೆಲ್ಬಿಟ್ಟು ನೀನು ಹೇಳ್ಕೊಂಡು. ಇಲ್ಲಿ ಐತೆ ನೋಡೋ ನಿತೀಶ್, ನೋಡಿಲಿ ಎತ್ಕೋ. ಜ್ಯೂಸ್ ಬಾಟ್ಲು ನೋಡಿ, ಅಲ್ಲಿ ರಿಯಲ್ ಜ್ಯೂಸ್ ಇದೆ. ಅದು ಜ್ಯೂಸ್ ಕುಡ್ದು ಫಿಲ್ಟ್ರಾಗಿ ಬಂದೈತೆ. ನೋಡಿ ಮಚ್ಚ, ನಿನ್ನ ಫುಟ್ಪಾತಲ್ಲಿ ಮಲಗಿಸಿದ್ದೀನಿ ಮೆಜೆಸ್ಟಿಕ್ಕಲ್ಲಿ. ಇವಾಗ ಬಾಟಲ್ಸ್ನ ಕಲೆಕ್ಟ್ ಮಾಡಿಸ್ತಾ ಇದ್ದೀನಿ. ಏನು ಅನಿಸ್ತಾ ಇದೆ? ಏನು ಫೀಲಿಂಗ್ ಹೋಗ್ತಿದೆ? ನಿನ್ನಿಂದ ನನಗೇನಾಗ್ತಿದೆ, ಇಲ್ಲ ನನ್ನಿಂದ ನಿನಗೇನಾರು ಆಗ್ತಾ ಇದೆಯಾ? ಇಲ್ಲೇ ಇದೆ ನೋಡು. ಮಾಡಬಾರ್ದೆಲ್ಲ ಮಾಡ್ತಿದ್ಯಲ್ಲ. ಚಿಕ್ಕ ವಯಸ್ಸಲ್ಲಿ ಮನೆಯವ್ರು ಹೇಳೋರು, ಸೇರ್ಬೇಡ ಇವಾಗ ಗೊತ್ತಾಗ್ತೈತೆ ಏನಕ್ಕೆ ಹೇಳೋರು ಅಂತ. ನಿನ್ಗೆ ಫ್ರೆಂಡ್ ಆಗಿ ನಾನು ಸಿಕ್ಕಿರೋ ನಿನ್ ಪುಣ್ಯ ಪಡಬೇಕು. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ. ಹುಡುಗ ಎಷ್ಟು ನಿಯತ್ತಾಗಿದ್ದಾನೆ ಅಂದ್ರೆ,
ಎಲ್ಲೆಲ್ಲಿ ಸಿಕ್ಕಿದ್ರೂ ತಗೊಳ್ತಾ. ತಗೋ ಒಂದು ಜ್ಯೂಸ್ ಬಾಟ್ಲ್ ಐತೆ. ಹಾಂ ಹೋಗು. ನಾನು ಅದನ್ನೇ ನೋಡ್ತೀಯೋ ಇಲ್ವೋ ಅಂತ ಅಂದ್ಕೊಂಡೆ, ನೋಡಿದೆ. ಡಿಸ್ಟ್ರಾಕ್ಷನ್ ಲಿಚಿ ಅದು ಚೆಲ್ಲು, ಅದು ಒಳಗಡೆ ಇರೋದು. ಯಾರೋ ಪಾಪ ಒಂದೆರಡು ಸಿಕ್ ಬಿಟ್ಬಿಟ್ಟವ್ರೆ. ನಿಮ್ಮ ಹುಡುಗಿನೇ ಇರಬೇಕು. ಕೊಕೋ ಕೋಲಾ ಒಂದೈತಿ. ಅಲ್ಲೂ ಒಂದು ಐತೆ ನೋಡೋ, ಅಲ್ಲೊಂದೈತೆ. ಯಾರೋ ಇಲ್ಲಿ ಕುಡಿದವ್ರು ಅಲ್ಲಿ ಬಿಸಾಕ್ಬಿಟ್ಟವ್ರು. ಅದ್ರಲ್ಲಿ ಕೊಕೋ ಕೋಲಾ ಐತೋ ಯಾರಿಗೆ ಗೊತ್ತು. ಇಲ್ಲ, ಕೊಕೋ ಕೋಲಾ ಕಲರ್ ಕರೆಕ್ಟಾಗಿ ಗೊತ್ತಾಗೋಗುತ್ತೆ. ಪಕ್ಕನಾ? ಪಕ್ಕ. ಗ್ಯಾಸ್ ಬಂದರೆ ಇದೆ ಅಂತ. ಬಂತು. ಗ್ಯಾಸ್ ಬಂತು. ಥೂ, ಬಾಟ್ಲ ಮೇಲೆ ಹೆಸ್ರೇನು ಬರ್ದಿರತ್ತೋ ಗೊತ್ತಿಲ್ಲ. ಹಾಂ, ಅದು ಎಲ್ಲರ ಬಾಯಿಲು ಬರೋದೇ ಒಂದೇ ಹೆಸರು, ಬಿಸ್ಲರಿ. ಬಿಸ್ಲರಿ. ಒಂದೊಂದ್ಸಲ ಇಸ್ಲರಿ ಅಂತಾನೂ ಬಂದಿಲ್ಲ. ನೆಸ್ಲರಿ, ಅಸ್ಲರಿ, ಪುಸ್ಲರಿ ಅಂತಲೇ ಬಂದು ನಮ್ಮ ಬಾಯಲ್ಲಿ ಬರೋದು. ಬಿಸ್ಲರಿ ಬಾಟ್ಲು ಕೊಡ್ರಿ. ಬಚ್ಚ ಅಲ್ಲಿ ಸ್ಪ್ರೈಟ್, ಇಲ್ಲಿ ಬಸ್ಲರಿ. ಅದು ಬಸ್ ಎನ್ಸ್ ನೋಡ್ಬಿಟ್ಟು ಬಸ್ಲರಿ. ನಮಗೆ ಇದೇ ಒಂಥರ ರಿಯಲ್ ಇನ್ಸ್ಪಿರೇಷನ್. ಯಾಕೆ ಯಾಕೆ? ಡರ್ಕೆ ಆಗಿ ಜೀತೆ, डर के आगे जीत है और सुख के आगे ಹಾರೆ. ಸುಖದಲ್ಲಿ ನಮಗೆ ಕಷ್ಟ ಆಗುತ್ತಾ, ಆದರೆ ಕಷ್ಟದಲ್ಲಿ ಇವಾಗ ಕಷ್ಟಪಟ್ಟರೆ ಮುಂದೆ ಗೆಲುವು, ಇವಾಗ ಸುಖಪಟ್ಟರೆ ಮುಂದೆ ಸೋಲು. ಓಕೆ ಗೈಸ್, ಇವಾಗ ಈ ಕೆಲಸ ನಮಗೆ ತಿರ್ಗಾ ಶಿಫ್ಟ್ ಆಗಿದೆ. ಶಿಫ್ಟ್ ವೈಸ್ ಮಾಡ್ತಾ ಇದ್ದೀವಿ ನಾವು. ಇವಾಗ ಕ್ಯಾಮ್ರಾಮ್ಯಾನ್ ಇವನಾಗ್ತಾನೆ. ಕ್ಯಾಮ್ರಾಮ್ಯಾನ್ ನಿತೀಶ್ ಜೊತೆ ಕಸ ಇವನ್ ಸಂಜಯ್. Emotional damage. ನಾನು ಪ್ಲಾಸ್ಟಿಕ್ ಬಾಟಲ್ ಅಂದಿದ ತಕ್ಷಣ ಬಾಟಲ್ ಸಿಗುತ್ತೆ ನನಗೆ. ಇದು ಡೌ ಮಾಡ್ತಾವೆ. ಬಾಟ್ಲ್ ನೋಡ್ಕೊಂಡೆ ಈ ರೋಡಿಗೆ ಬಂದಿದ್ದು. ಇದರಲ್ಲೂ ಇಷ್ಟೊಂದು ಕಷ್ಟ ಇದೆ ಅಂತ ಇವತ್ತೇ ಗೊತ್ತಾಯ್ತಾರೆ ನನಗೆ. ಅಲ್ವಾ? ನಾವು 2 ಅವರಿಂದ ಕಲೆಕ್ಟ್ ಮಾಡಿರೋದೇ ಇಷ್ಟು. ಅವರು ಹೌದಲ್ಲ? ಅಲ್ವಾ? 9:30 ಸಾಯಂಕಾಲ 6:30 7 ಗಂಟೆವರೆಗೂ ಇದನ್ನೇ ಕಲೆಕ್ಟ್ ಮಾಡ್ತಾ ಇದ್ರು. ಲೆಕ್ಕ ಹಾಕೋ ಎಷ್ಟು ಕಷ್ಟ ಇರಬೇಕು ಅಂತ. ಈ ರಣಬೀರ್ ಕಪೂರ್ದು ಮತ್ತೆ ಆಲಿಯಾ ಭಟ್ದು ಯಾವುದೋ ಒಂದು ಫಿಲಮ್ ಬಂತಲ್ಲ ರೀಸೆಂಟಾಗಿ, ಬ್ರಹ್ಮಾಸ್ತ್ರ. ಅದ್ರಲ್ಲಿ ಒಂದು ಡೈಲಾಗ್ ಹೇಳ್ತಾನೆ ಗೊತ್ತಾ? ಏನು? ಆಗ್ ಸೆ ಮೇರಾ ಕೊಯ್ ರಿಶ್ತಾ ಹೈ ಅನ್ಕೊಂಡು, ನಮಗೆ ಬಾಟಲ್ ಸೆ ಕೊಯ್ ರಿಶ್ತಾ ಹೈ, ನಿನಗೆ ಕಸದ ಜೊತೆ ಯಾವುದೋ ರಿಶ್ತಾ ಹೈ. ಎಷ್ಟು ಬೇಕು? ಯಾರೋ ಬೈ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಹೋಯ್ತವ್ರೆ ಕಾಲೇಜ್ ಮುಗಿಸ್ಕೊಂಡು. ನಾವೇ ಇನ್ನೂ ಬ್ಯುಸಿ ಆಗಿಲ್ಲ. ಬಾಟ್ಲ್ ಹಾಕೊಂಡಿದ್ರೆ ಯಾರು ಹಿಂಗೋ ಬ್ಯುಸಿ ಆಯ್ತಿದ್ವಿ. ಚೆನ್ನಾಗಿ ಮನೇಲಿದ್ದು ಅನ್ನ ರೋಡಿಗೆ ಇಳಿಸಿ ಮಲಗಿಸ್ತಾನೆ, ರೋಡಿಗೆ ಇಳಿಸಿ ಬಾಟ್ಲ್ ಹಾಕೊಂತಾನೆ, ರೋಡಿಗೆ ಇಳಿಸಿ ಕಸ ಗುಡಿಸ್ತಾನೆ. ಎಲ್ಲ ಸೋಷಿಯಲ್ ವರ್ಕ್ ಕಣೋ, ಸೋಷಿಯಲ್ ವರ್ಕ್. ನೀರು ಬಾಟಲ್ಗಳು ಜಾಸ್ತಿ ಸಿಗತ್ತೆ. ಓಕೆ, ಬೆಂಗಳೂರು ವಾಟರ್ ಸಪ್ಲೈ ಇಲ್ಲಿಂದಾನೇ ಆಗೋದು. ನಿನಗೂ ಕಸಕ್ಕೂ ಏನೋ ಒಂದು ಸಂಬಂಧ ಐತೆ ಕಣ. ಕಸಕ್ಕೂ ನನಗೂ ಅಲ್ಲ ಕಣ ಮಚ್ಚ, ಕಸಕ್ಕೂ ನನಗೂ ಅಭಿನಂದನ ಅಲ್ಲ, ಕಕ್ಕಗೂ ನನಗೂ ಅಭಿನಂದನ ಸಂಬಂಧ ಇದೆ. ಎಲ್ಲೋದ್ರೂ ಅಂತ ಇರ್ತಿದ್ವಿ. ಮೋರ್ ದೆನ್ 2 ಅವರ್ಸ್ ಆಯಿತು ನಾವು ಬಾಟಲ್ಸ್ನ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗಿ. ನಮಗೆ ಬಾಟಲ್ಸೇ ಸಿಗ್ತಾ ಇರಲಿಲ್ಲ. ಎಷ್ಟು ಓಡಾಡಿದ್ವಿ, ರೋಡೆಲ್ಲ ಫುಲ್ ಎಲ್ಲೆಲ್ಲೋ ಹೋದ್ವಿ, ಆದರೂ ನಮಗೆ ಬಾಟಲ್ಸೇ ಸಿಗ್ತಾ ಇರಲಿಲ್ಲ. ಮತ್ತು ಆ ತಾತನೂ ಹೇಳಿದ್ರು ನಮಗೆ ಇದು ತುಂಬ ಕಷ್ಟ ಇದೆ ಅಂತ. ಆದ್ರೂ ನಾವು ಮಾಡೋಕ್ಕೆ ರೆಡಿ ಇದ್ವಿ. ಫುಲ್ ಓಡಾಡಿ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಈಗ ಗೊತ್ತಾಯಿತು ನಮ್ಗೆ ಎಷ್ಟು ಕಷ್ಟ ಇದೆ ಅಂತ. ಅದಕ್ಕೆ ನಾವೊಂದು ಪ್ಲ್ಯಾನ್ ರೆಡಿ ಮಾಡ್ಕೊಂಡ್ವಿ. ಅದೇನು ಅಂತ ನೀವೇ ನೋಡಿ. ನಾವು ಇವಾಗ ಒಂದು ಅರ್ಧ ಬಾಟಲ್ಸ್ನ ತುಂಬಿಸಿದ್ದೀವಿ, ಅರ್ಧ ಮೂಟೆ ಇಲ್ಲಿವರೆಗೂ. ಇಲ್ಲಿವರೆಗೂ ತುಂಬಿದೆ, ಇನ್ನಿಷ್ಟು ತುಂಬಿಸ್ಬೇಕು. ಅದಕ್ಕೆ ವಿ ಆರ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ದಿ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಕರ್ನಾಟಕ. ಮೀಟರ್ ಬೇಕು, ಮೀಟರ್ ಇಂಥ ಸ್ಕ್ಯಾಮ್ ಎಲ್ಲೂ ಆಗಿರಲ್ಲ, ಆಗೋಕ್ಕೂ ಚಾನ್ಸ್ ಮಾಡಿರಲ್ಲ. ಹೌದು, ಯಾಕೆಂದರೆ ನಾವು ನಿಮ್ಮ ಹತ್ರ ಮಾತ್ರ ಏನಕ್ಕೆ ಕೇಳ್ತಾ ಇದ್ದೀವಿ ಅಂದರೆ, ಯು ಆರ್ ಅವರ್ ಟೀಮ್. ನಾವು ಇವಾಗ ಬಾಟಲ್ ಹೈಸ್ಟ್ನ ಮಾಡ್ತಾಯಿದ್ದೀವಿ. ಎಲ್ಲೇಳು ಬಾಟ್ಲ್ ಸ್ಕ್ಯಾಮ್ 2024. ಇದು ತುಂಬ ಹೊಸ ಥರದ ಸ್ಕ್ಯಾಮ್, ನೋಡಿ ನೀವೇ. ಲೆಟ್ಸ್ ಗೋ.
yeah, I'ma do shit my way. So you can go kick rocks, I'ma stack bricks up, build what I want to make. Yo, I got a lot of shit to say, so I'ma do this every day. I'll be writing things until I'm fucking buried in my grave. 6 feet deep under, but my body won't decay, cause my message. ನಮಗೆ ಬಾಟಲ್ಸ್ ಎಲ್ಲಿ ಜಾಸ್ತಿ ಸಿಗುತ್ತೆ ಬಾರಲ್ಲಿ. ಅದಕ್ಕೆ ನಾವು ಡೈರೆಕ್ಟ್ ಒಂದಷ್ಟು ಬಾರ್ಗಳಿಗೆ ಹೋದ್ವಿ ಮೂಟೆ ತುಂಬಿಸ್ಬೇಕು ಅಂತ. ಅಲ್ಲಿರೋರು ಕೇಳಿದ್ರು ಏನಕ್ಕೆ ಬಾಟಲ್ಸ್ ಅಂತ. ಪೆಟ್ರೋಲ್ಗೆ ಬೇಕು ಅಂತ ಸುಳ್ಳು ಹೇಳಿದ್ವಿ. ಅದಕ್ಕೆ ಎಲ್ಲ ಬಾರೋರು ಒಪ್ಕೊಂಡ್ರು. ಮತ್ತು ಅವರು ಆ ಕಡೆ ಹೋಗಿದ ತಕ್ಷಣ ನನ್ನ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ಬಾಟಲ್ಸ್ನ ನಾನು ತೊಗೊಂಡು ಬಂದೆ. ಇಷ್ಟೆಲ್ಲ ಮಾಡೋಕ್ಕೆ ಒಂದೇ ಕಾರಣ ತಾತಗೋಸ್ಕರ ನಾವು ಹೇಳ್ಬಿಟ್ಟು ಬಂದಿದ್ವಿ ಅವ್ರಿಗೆ, ನೀವು ಇಲ್ಲೇ ಇರಿ, ನಾವು ಹೋಗಿ ಬಾಟಲ್ಸ್ನ ತರ್ತೀವಿ ಅಂತ. ಆ ಮಾತನ್ನ ನಾವು ಉಳಿಸ್ಕೋಬೇಕು ಅಂದರೆ ನಾವು ಈ ಥರ ಮಾಡಬೇಕಾಗಿತ್ತು. ಈ ಸ್ಕ್ಯಾಮ್ ಮಾಡಕ್ಕೆ ಹೋಗಿದ್ದು ನಾನು. ಹೋಗಿ ಇಲ್ಲೇ ನಮಗೆ ಬಾಟಲ್ ಸಿಗುತ್ತೆ, ಇನ್ನೂ ಎತ್ಕೊಬತ್ತೀನಿ ನೋಡಿ ಕಷ್ಟ ಪಡೋ ಬದಲು ಈ ಥರ ಬಾರಿಗೆ ಬಂದು ಪೆಟ್ರೋಲ್ಗೆ ಅಂತ ಕೇಳ್ಕೊಂಡು ತೊಗೊಳ್ತಾ ಇರೋದಷ್ಟೇ. ಮಚ್ಚ ಈ ಥರ ನಾವು ರೋಡ್ ಅಲ್ಲಿಯೋ ಬದಲು ಬಾರ್ ಒಳಗಡೆನೆ ಹೋಗ್ಬಿಟ್ಟು ಒಂದಷ್ಟು ಎತ್ಕೊಂಡ್ಬಿಟ್ಟು ಸಮಾಜ ಸೇವೆ ಏನೂ ಅಲ್ಲ, ಇದೇ ಸ್ಕ್ಯಾಮು. ಈ ಥರ ರೋಡಲ್ಲಿ ನಾವು ತೊಗೊಳೋ ಬದಲು ಬಾರಲ್ಲಿ ಹೆಂಗಿದ್ರು ಇದ್ದೇ ಇರುತ್ತಲ್ವಾ, ಬಾರ್ಗೆ ಹೋಗೋದು ಬಾಟ್ಲೆಸ್ನ ಎತ್ಕೊಂಡ್ಬಂದ್ಬಿಡೋದು ಪೆಟ್ರೋಲ್ಗೆ ಅಂತ. ಇದೇ ಬೆಸ್ಟ್ ಐಡಿಯಾ. ಇದನ್ನೇ ಬೇಗ ತುಂಬೋಗುತ್ತೆ ಮೂಟೆ ಎಲ್ಲ. ನಾವು ಎಲ್ಲ ಬಾಟಲ್ಸ್ನ ಕಲೆಕ್ಟ್ ಮಾಡಿಕೊಂಡು ಆ ತಾತ ಎಲ್ಲಿ ಮಲಗಿರ್ತಾರೋ ಅಲ್ಲಿ ಹೋದ್ವಿ. ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ವಾಪಸ್ ಬರ್ತೀವಿ ಅಂತ. ಅವ್ರಿಗೆ ಹೋಗಿ ಕೊಟ್ವಿ, ನಾವು ಇಷ್ಟು ಕಲೆಕ್ಟ್ ಮಾಡಿದ್ದೀವಿ ಬಾಟಲ್ಸ್ನ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ಅಂತ. ಅವ್ರು ಹಿಂದಿನಲ್ಲಿ ಹೇಳಿದ್ದನ್ನ ನಿಮ್ಮ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀನಿ. ನಾನು ನಿಮ್ಮನ್ನ ನಂಬಿರಲಿಲ್ಲ, ನೀವೆಲ್ಲ ಈ ಥರ ಕೆಲಸ ಮಾಡ್ತೀರಾ ಅಂತ. ಆದರೆ ನೀವು ತಂದು ಕೊಟ್ಟಲ್ಲ, ನಂಬಕ್ಕಾಗ್ತಿಲ್ಲ ನನಗೆ. ತುಂಬಾ ಧನ್ಯವಾದ, ತುಂಬ ಖುಷಿ ಆಗ್ತಿದೆ. ಇಬ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿದ್ರು. ನಾನು ಕೇಳಿದೆ ನಿಮಗೆ ಫ್ಯಾಮಿಲಿ ಯಾರು ಇಲ್ವಾ ಅಂತ. ಇದ್ದಾರೆ, ಎಲ್ಲ ಬಿಹಾರಲ್ಲಿದ್ದಾರೆ, ಹೋಗ್ತೀನಿ ಅಲ್ಲಿಗೆ. ಇಲ್ಲಿ ಫುಟ್ಪಾತಲ್ಲಿ ಮಲ್ಗೋಕ್ಕಾಗ್ತಿಲ್ಲ ನನಗೆ, ತುಂಬ ಕಷ್ಟ ಆಗ್ತಿದೆ, ವಯಸ್ಸು ಬೇರೆ ಆಗಿದೆ ನನಗೆ, ಆದಷ್ಟು ಬೇಗ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು. ನನ್ನ ಹತ್ರ ಎಷ್ಟಿದೆಯೋ ಅಷ್ಟು ದುಡ್ಡನ್ನ ಕೊಟ್ಟೆ ಅವ್ರಿಗೆ. ಅವ್ರು ಇದರಲ್ಲೇ ಊಟ ಮಾಡ್ತೀನಿ ಅಂದರು. ತುಂಬಾ ಖುಷಿ ಆಯಿತು ನನಗೆ. ಅವರು ಏನಕ್ಕೆ ಈ ವಯಸ್ಸಲ್ಲಿ ಬಿಹಾರಿಂದ ಇಲ್ಲಿಗೆ ಬಂದು ಕೆಲಸ ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ನಾನು ಕೇಳಿದೆ ಕೂಡ, ಬಟ್ ಅವರು ಹೇಳೋಕ್ಕೆ ಇಷ್ಟ ಇರಲಿಲ್ಲ. ಮತ್ತು ಮಕ್ಕಳ ಬಗ್ಗೆ ಮಾತಾಡಿದ್ರೆ ಅವರು ಅಷ್ಟು ಇಷ್ಟಪಡ್ತಿರ್ಲಿಲ್ಲ ಅವರು ಹೇಳೋಕ್ಕೆ. ನಂಗೆ ಇಲ್ಲಿ ಅರ್ಥ ಆಗಿದ್ದು ಒಂದೇ, ಮಕ್ಕಳು ಇವ್ರನ್ನ ನೋಡ್ಕೊಳ್ತಿಲ್ಲ ಅಂತ. ಇಲ್ಲ ಅಂದರೆ ಅವರು ಅಷ್ಟು ದೂರದಿಂದ ಇಲ್ಲಿಗೆ ಬರಲ್ಲ. ನಾವು ಚಿಕ್ಕವರಿದ್ದಾಗ ಎಷ್ಟು ನಮ್ಮನ್ನ ಪ್ರೊಟೆಕ್ಟ್ ಮಾಡಿ ನೋಡ್ಕೊಳ್ತಾರೆ. ಒಂಚೂರು ಗಾಯ ಆದರೆ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ಅಂಥವ್ರನ್ನ ವಯಸ್ಸಾದಮೇಲೆ ಆಚೆ ಹಾಕಿದ್ರೆ ಎಷ್ಟು ನೋವಾಗುತ್ತೆ ಅವರಿಗೆ. ಒಂದ್ಸಲಿ ಯೋಚನೆ ಮಾಡಿ. ವಯಸ್ಸಾದಮೇಲೆ ನಾವು ಅವ್ರನ್ನ ಮಕ್ಳ ಥರನೇ ನೋಡ್ಕೋಬೇಕು. ಇವಾಗ ಆಚೆ ಹಾಕ್ತೀರಾ ಓಕೆ, ನಿಮಗೂ ಮಕ್ಕಳಿರ್ತಾರೆ, ಅವರು ಇದೇ ಥರ ಮಾಡಿದ್ರೆ ಪೇರೆಂಟ್ಸ್ ಬಿಟ್ರೂ ಕರ್ಮ ಬಿಡಲ್ಲ. ಆದಷ್ಟು ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಏನಕ್ಕೆ ಅಂದರೆ ನಮ್ಮ ವೀಡಿಯೋಸ್ ರೀಚ್ ಆಗ್ತಾ ಇಲ್ಲ. ಪ್ಲೀಸ್ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ. ಇನ್ನೂ ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡೋಕ್ಕೆ ಇದೆ. ಇನ್ನೂ ಸಾಕಷ್ಟು ಚಾಲೆಂಜಸ್ ಇದೆ. ಇನ್ನೂ ಸಾಕಷ್ಟು ಎಂಟರ್ಟೈನ್ಮೆಂಟ್ ಬರುತ್ತೆ ನಿಮಗೆ ಫ್ಯೂಚರಲ್ಲಿ. ಆ ವ್ಯಕ್ತಿ ಖುಷಿಪಟ್ಟಿದ್ದು ನನಗಿಷ್ಟ ಆಯಿತು. ನಾವು ಕಾಸು ಕೊಡ್ಬೋದು, ಬಟ್ ಅದೇ ಕಾಸನ್ನ ಅವ್ರು ಏನು ದುಡಿತಿದ್ದಾರೋ ಅದನ್ನೇ ನಾವು ಮಾಡಿಕೊಟ್ರೆ ಅದೊಂಥರ ಖುಷಿ ಆಗುತ್ತೆ. ಅದೊಂದು ಎಕ್ಸ್ಪೀರಿಯೆನ್ಸ್ ನಮಗೆ. ಕಾಸು ಕೊಡೋದು ಈಸಿ ಆಗಿಬಿಡುತ್ತೆ, ಬಟ್ ನಾವು ಕಷ್ಟಪಟ್ಟು ಆ ಬಾಟಲ್ಸ್ನ ಎತ್ಕೊಂಡು ರೋಡ್ಗೆ ಹೋಗಿದ್ದು ಅದೊಂಥರ ಕಷ್ಟ ಮತ್ತು ಒಂದು ಎಕ್ಸ್ಪೀರಿಯೆನ್ಸು. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಆಫ್.